ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋನ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ತಮ್ನೇಲಲ್ಲಿ ಹೇಳಿರೋ ಪ್ರಕಾರ ಒಂದು ಧರ್ಮಸ್ಥಳದಲ್ಲಿರೋ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಬಗ್ಗೆ ಹೇಳ್ತೀನಿ ಅಂತ ನಿಮ್ಗೆ ಹೇಳಿದೆ. ಸೊ ಸಾಧಾರಣವಾಗಿ ನಾವೇನಾದ್ರು ಧರ್ಮಸ್ಥಳಕ್ಕೆ ಹೋದಾಗ ದೇವಸ್ಥಾನ ದರ್ಶನ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ಟೈಮ್ ಸಿಕ್ತು ಅಂತ ಅಂದರೆ ಗೊಮ್ಮಟೇಶ್ವರನ ದರ್ಶನ ಕೂಡ ಮಾಡ್ತೀವಿ. ಇನ್ನು ಟೈಮ್ ಸಿಕ್ತು ಅಂತ ಅಂದರೆ ಮಂಜುಷಾ ಕಾರ್ ಮ್ಯೂಸಿಯಂ ಮತ್ತು ಏರೋಪ್ಲೇನ್ ಅಂತ ಇದೆಯಲ್ಲ, ಆ ಜಾಗಕ್ಕೆಲ್ಲ ಹೋಗಿ ನೋಡ್ಕೊಂಬರ್ತೀವಿ. ಆದರೆ ದೇವಸ್ಥಾನದ ಹತ್ರನೇ ಇರುವಂಥ ಒಂದು ಪ್ಲೇಸ್ನ ನಾವು ವಿಸಿಟ್ ಮಾಡೇ ಇರಲಿಲ್ಲ. ಸೊ ಇದೇ ಫಸ್ಟ್ ನಾನು ಕೂಡ ವಿಸಿಟ್ ಮಾಡಿದ್ದು. ಆ್ಯಂಡ್ ನಾವು ಹೋದಾಗ ಲೈಟಾಗಿ ಮಳೆ ಕೂಡ ಆಗಿತ್ತು ಆ್ಯಂಡ್ ತಂಪಾಗಿತ್ತು ವಾತಾವರಣ. ಸೊ ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ಬೇಗನೆ ದರ್ಶನ ಮುಗ್ದಿತ್ತು ನಮ್ಮದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ನಡೆದು ಸಾಕಾಗಿದೆ ಅಂತ ಹೇಳಿ ಏನು ಕೂತ್ಕೊಳ್ಳೋಣ ಅಂತ ಜಾಗ ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ನಮಗೆ ದೇವಸ್ಥಾನದಿಂದ ಎಕ್ಸಿಟ್ ಆಗುವಾಗ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಪಾರ್ಕ್ ಕಾಣಿಸ್ತು. ಈ ಪಾರ್ಕಿಗೆ ಎಂಟ್ರಿ ಇಲ್ವೇನೋ ಅಂತ ಅಂದ್ಕೊಂಡ್ವಿ. ಆದರೂ ಒಂದು ಸತಿ ಕೇಳೇ ಬಿಡೋಣ ಅಂತ ಸ್ವಲ್ಪ ಮುಂದೆ ಹೋದ್ವಿ. ಸೊ ಸ್ವಲ್ಪ ಮುಂದೆ ಹೋದಾಗ ಏನಾಯಿತು ಅಂದರೆ ಜನಗಳೆಲ್ಲ ಹೋಗ್ತಾಯಿದ್ರು ಒಳಗಡೆ. ಸೊ ಎಂಟ್ರಿ ಇದೇನೋ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಆ್ಯಂಡ್ ಫ್ರೀ ಎಂಟ್ರಿ ಇತ್ತು. ಸೊ ಒಳಗಡೆ ಹೋದ್ವಿ. ಒಳಗಡೆ ಹೋದಾಗಲೇ ಗೊತ್ತಾಗಿದ್ದು ಆ ಉದ್ಯಾನ ಬಂದು ತುಂಬ ದೊಡ್ಡದಾಗಿತ್ತು ಅಂತ. ಅದರ ಹೆಸರು ಬಂದು ಲಲಿತೋದ್ಯಾನ ಅಂತ ಹೇಳಿ. ಸೊ ನಿಮಗೆ ಅಲ್ಲಿ ಪಾರ್ಕ್ ಕೂಡ ಇರುತ್ತೆ. ಆ್ಯಂಡ್ ಪಾರ್ಕ್ ಜೊತೆ ನಿಮಗೆ ಅಕ್ವೇರಿಯಂ ಕೂಡ ನೋಡೋಕ್ಕೆ ಸಿಗುತ್ತೆ. ನೀವೇನಾದರೂ ಫ್ಯಾಮಿಲಿ ಜೊತೆ ಹೋಗಿದ್ದೀರಾ, ಮಕ್ಕಳ ಜೊತೆ ಹೋಗಿದ್ದೀರಾ ಅಂತ ಅಂದರೆ ಈ ಪ್ಲೇಸ್ನ ಒಂದು ಸತಿ ವಿಸಿಟ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಇಲ್ಲಿ ಪಾರ್ಕ್ ಅಲ್ಲದೆ ಒಂದು ದೊಡ್ಡ ಅಕ್ವೇರಿಯಂನ ಕೂಡ ಇಟ್ಟಿದ್ದಾರೆ. ಈ ಅಕ್ವೇರಿಯಂನಲ್ಲಿ ಎಲ್ಲ ಸ್ಪೀಶೀಸ್ದು ಮೀನುಗಳನ್ನ ಇಟ್ಟಿದ್ದಾರೆ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬರೀ ಇಂಡೋರ್ ಅಕ್ವೇರಿಯಂ ಅಲ್ಲದೆ ಹೊರಗಡೆ ಪೂಲಲ್ಲೂ ಕೂಡ ಸ್ವಲ್ಪ ಮೀನುಗಳನ್ನ ಇಟ್ಟಿದ್ದಾರೆ. ಸೊ ನೀವಿಲ್ಲಿ ಮಕ್ಕಳ ಜೊತೆ ಹೋಗೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಅನ್ಕೊತೀನಿ. ದರ್ಶನ ಮುಗಿದ್ಮೇಲೆ ನಿಮ್ಗೆ ಏನಾದರೂ ಟೈಮ್ ಇದೆ ಅಂತ ಆದರೆ ಈ ಅಕ್ವೇರಿಯಂನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಆರಾಮಾಗಿ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ನೀವು ಇಲ್ಲಿ 20 to 30 ಮಿನಿಟ್ಸ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಬಿ ರೆಸ್ಪಾನ್ಸಿಬಲ್. ಈ ಜಾಗಕ್ಕೆ ಹೋಗಿ ಲಿಟರ್ ಮಾಡಿಬಿಡಿ ಆ್ಯಂಡ್ ಫಿಶಸ್ಗೆ ಫೀಡ್ ಮಾಡಬೇಡಿ. ಆ್ಯಂಡ್ ಮುಂಚೆನೇ ಯಾರಾದರೂ ಈ ಜಾಗಕ್ಕೆ ಹೋಗಿದ್ರೆ ಈ ಜಾಗ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬೇರೆ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.